ಫೈನಲಿ ಬಸ್ ಹೊತ್ತಾಯ್ತು. ಎಂ ಪಿ ನನ್ನ ಪಕ್ಕದಲ್ಲಿ ಬಂದವನೇ ಶಿಷ್ಯ ಅಲ್ಲಿ ಮೊಗ ತಿಕ್ಕ ಎಲ್ಲ ತಿರುಗಿ ವೆಲ್ಕಮ್ ಟು ಕನಸಿನ ಯಾಣ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಕನಸಿನ ಯಾಣಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ದಕ್ಷಿಣ ಭಾರತದ ಪ್ರಸಿದ್ಧವಾದ ಒಂದು ಶಿವನ ದೇವಸ್ಥಾನಕ್ಕೆ. ಅದ್ಯಾವುದು ಅಂತ ಹೇಳಿದ್ರೆ ಶ್ರೀ ಕಾಳಹಸ್ತಿ ಅಂತ ಹೇಳಿ. ಈ ಪ್ರಯಾಣ ನನ್ನ ಮೊದಲ ಲಾಗ್ ಆಗಿರುತ್ತೆ, ಆದ್ರಿಂದ ಈ ಜರ್ನಿ ನನಗೆ ತುಂಬ ವಿಶೇಷ. ರಾತ್ರಿ ಪ್ರಯಾಣ, ಹೊಸ ಸ್ಥಳ, ಹೊಸ ಅನುಭವ, ಪ್ರತಿಯೊಂದು ಕ್ಷಣನೂ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಶ್ರೀ ಕಾಳಹಸ್ತಿ ಅದ್ಭುತ ಯಾತ್ರನ ಶುರು ಮಾಡೋಣ. ಫೈನಲಿ ರೆಡಿಯಾಗಿ ಹೊರಟಿದ್ವಿ. ಅದೇ ಟೈಮ್ಗೆ ಮಳೆ ಬಂದ್ಬಿಡ್ತು. ಆ್ಯಂಡ್ ಇದೇ ಮಳೆಗೆ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಬಿಸಿ ಬಿಸಿ ಟೀನ ತಗೊಂಡ್ವಿ. ಆ್ಯಂಡ್ ಮಳೇಲಿ ನೆನ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಆಟೋನ ರ್ಯಾಪಿಡೋದಲ್ಲಿ ಬುಕ್ ಮಾಡಿ PMTC ಬಂದು ಕ್ಯಾಚ್ ಮಾಡಿ ಮತ್ತು ಟಿಕೆಟ್ ತಗೊಂಡಾಯ್ತು. ಶಿಷ್ಯ ಪನ್ನೀರ್ ಬಿರಿಯಾನಿ ಆರ್ಡ್ರ್ ಆಗೋನು ಶಿಷ್ಯ. ನಮ್ದು ಇನ್ನೂ ಬರಲಿಲ್ಲ, ವೇಟಿಂಗಲ್ಲಿ. ಫೈನಲಿ ಬೋರ್ಡಿಂಗ್ ಪಾಯಿಂಟ್ಗೆ ಅರೈವ್ ಆಗಿದ್ದೀವಿ. ಬಸ್ಸು ಕೂಡ ಬಂದು ವೆಯ್ಟ್ ಮಾಡ್ತಾ ಇದೆ. ಇವಾಗ ಇದೇ ಬಸ್ಸಲ್ಲಿ ಹತ್ತು ಹೋಗಬೇಕು. ನಮ್ಮದು ಟಾಪಲ್ಲಿ ಬರುತ್ತೆ ಸ್ಲೀಪರ್ ಕೋಚು. ಈಗ ಬಸ್ ಒಳಗಡೆ ಹೋಗಿ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ. ಶಿಷ್ಯ ಇಲ್ಲವನೇ, ನಮ್ಮ ಇನ್ನೊಬ್ಬ ವಿಕಾಸ ಬರಬೇಕು. ಫೈನಲಿ ಬಸ್ ಹೊತ್ತಾಯ್ತು. ಎಂ ಪಿ ನನ್ನ ಪಕ್ಕದಲ್ಲಿ ಬಂದವನೇ ಶಿಷ್ಯ ಅಲ್ಲಿ ಮೊಗ ತಿಕ್ಕ ಎಲ್ಲ ತಿರುಗಿ ನಮಗಂತೂ ವಿಂಡೋ ಸೀಟ್ ಇಲ್ಲಿ ಪರವಾಗಿಲ್ಲ. ಓಕೆ ಚೆನ್ನಾಗಿದೆ. ಇಲ್ಲ ಟಿವಿ ಇದು ಡೋರ್ ಹೊಡೆದಾಕೋದು. ಅದೇ ಕಣ. ಟೀ ಬ್ರೇಕು. ಮಿಡ್ ನೈಟ್ 12 ಗಂಟೆ ಆಗಿದೆ. ಯಾವ ಏರಿಯಾ ಶಿಷ್ಯ ಇದೆ? ದೇವನಹಳ್ಳಿ ಬಿಟ್ಟು ಹೊಸಕೋಟೆ ದೇವನಹಳ್ಳಿ ಬಿಟ್ಟು ಮುಂದೆ ಬಂದಿದ್ದೀವಿ. ಇಲ್ಲೆಲ್ಲ ಟೀ ಬ್ರೇಕ್ ಹಾಕಿದ್ದಾರೆ. ಎಲ್ಲ ಬಸ್ಗಳು ಇಲ್ಲಿ ಪಾರ್ಕ್ ಮಾಡಿದ್ದಾರೆ. KSRTC ಪ್ರೈವೇಟ್ ಬಸ್ ಎಲ್ಲ. ಜಸ್ಟ್ ಒಂದೀಗ ಟೀ ಕುಡ್ಕೊಂಡು ಬಸ್ ಹತ್ತಿದ್ರೆ ಇನ್ನು ಮಾರ್ನಿಂಗು ಟೆಂಪಲ್ ಹತ್ರನೇ ಸಿಗೋಣ. ಮಾರ್ನಿಂಗ್ ಫೈನಲಿ ಟೆಂಪಲ್ ರೀಚ್ ಆದ್ವಿ. ಈಗಾಗಲೇ ಟೈಮು 4:45 5 ಗಂಟೆ ನಿಯರ್ ಹತ್ರ ಆಗಿದೆ. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಟೆಂಪಲ್ ಹತ್ರ. ಬಸ್ ಸ್ಟ್ಯಾಂಡಿಂದ ಆಟೋಗೆ 1.8 ಕಿಲೋಮೀಟರ್ ಇದೆ. 60 ರುಪೀಸ್ ಚಾರ್ಜ್ ಮಾಡ್ತಾರೆ, ಪರ್ ಪರ್ಸನ್ 20 ರುಪೀಸ್. ಸೊ ಇವಾಗ ಪ್ಲ್ಯಾನ್ ಏನಂದರೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಿ ನಿಂತ್ಕೊಳ್ಳೋಣ ಅಂತ. ಗೈಸ್ ಫೈನಲಿ ರೆಡಿ ಆಗಿದ್ದೆಲ್ಲ ಆಯಿತು. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ ಬೆಳಿಗ್ಗೆ. ಆ್ಯಂಡ್ ನಮ್ಗೆ ಇಲ್ಲಿ ಬಂದ ತಕ್ಷಣ ಗೊತ್ತಾಯ್ತು, ಇಲ್ಲಿ ಒಳಗಡೆ ಯಾವುದೇ ರೀತಿ ಫೋನು ಮತ್ತು ಬ್ಯಾಗ್ಸು ಒಳಗಡೆ ಅಲೋ ಇಲ್ಲ ಅಂತ. ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೂಡ ಅಲೋ ಇಲ್ಲ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಬ್ಯಾಗು ಮತ್ತು ಫೋನು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಕೌಂಟ್ರಲ್ಲಿ ಕೊಟ್ಟು ಇಕ್ಸ್ಬಿಟ್ಟು ಒಳಗಡೆ ದರ್ಶನಕ್ಕೆ ಹೋಗಬೇಕು. ಆ್ಯಂಡ್ ಈ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ರಿ ನೀವು, ಅದು ಬಂದು ರಾಹುಕೇತು ಪೂಜೆ 500 ರೂಪಾಯಿಂದ 5,000 ರೂಪಾಯಿವರೆಗೂ ಇರುತ್ತೆ. ಪೂಜೆ ಮಾಡಿಸೋದ್ರಿಂದ ದೋಷಗಳೆಲ್ಲ ಪರಿಯಾಗಿ. ಈಗಷ್ಟೇ ಶಿವನ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಂತೂ ಗೂಸ್ ಬಂಪ್ಸ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಇದೆ ಟೆಂಪಲ್ ಒಳಗಡೆ. ರಾಜ ಚೋಳರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ, ತುಂಬ ಇತಿಹಾಸ ಇರುವಂಥ ದೇವಸ್ಥಾನ. ಒಳಗಡೆ ಶಿವಲಿಂಗ, ಸ್ವಯಂಭೂತ ಲಿಂಗನ ನೋಡ್ತಾ ಇರುವಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಇದೆ ಒಳಗಡೆ. ಆರ್ಕಿಟೆಕ್ಚರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಚೆನ್ನಾಗಿದೆ, 2 ಮಾತು ಹೇಳಂಗಿಲ್ಲ. ಬಟ್ ಏನಂದರೆ ಕಮಿಟಿ ಮ್ಯಾನೇಜ್ಮೆಂಟ್ ಹೇಳಿರೋದೇ ಒಂದು ಪ್ರೈಸು, ಬಟ್ ಅಲ್ಲಿ ನಡೀತಿರೋದು ಒಂಥರ ಪ್ರೈಸು. ಸ್ನೇಹಿತರೆ, ಪ್ರಯಾಣ ಅಂದರೆ ಬರೀ ಕೇವಲ ಸ್ಥಳಗಳನ್ನ ನೋಡೋದಲ್ಲ, ಅದು ಒಂದು ಹೊಸ ಅನುಭವಗಳನ್ನ, ಒಂದು ಹೊಸ ನೆನಪುಗಳನ್ನ ಜೀವಿಸೋದು, ಬದುಕೋದು. ಇವತ್ತು ಅಂತಹ ಒಂದು ಸುಂದರ ನೆನಪು ನಮ್ಮ ಜೀವನಕ್ಕೆ ಸೇರಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಫೈನಲಿ 8 ಗಂಟೆಗೆ ರಾಜಹಂಸ ಬಸ್ ಬುಕ್ಕಿಂಗ್ ಆಗಿದೆ. ಸೊ ಅದಕ್ಕಾಗಿ ಆಟೋ ಹಿಡ್ಕೊಂಡು ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡ್ಗೆ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಹೋಗಿ
ಬಸ್ ಪಿಕಪ್ ಮಾಡಿ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು. ಬನ್ನಿ ಬಸ್ ಸ್ಟ್ಯಾಂಡಲ್ಲಿ ಸಿಗೋಣ. ಫೈನಲಿ ರಾಜಹಂಸ ಬಸ್ ಪಿಕಪ್ ಮಾಡಿದ್ದೀವಿ. ಕರೆಕ್ಟಾಗಿ 8 ಗಂಟೆ ಬಸ್ಸು. ಈಗ ಹೊರಟ್ರೆ 3:03ವರೆಗೆ ಬೆಂಗಳೂರು ರೀಚ್ ಆಯ್ತೀವಿ. ಇದು ಆಂಧ್ರ ಪ್ರದೇಶ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿ ಟೆಂಪಲ್ನ ಲಾಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಕನಸಿನ ಯಾಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಶ್ರೀರಾಮ್, ಜೈ ಬೋಲಶಂಕರ.